ನಮಗೆ KSNDMC ಅಂತ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ಲಿಂದ ಒಂದು ಅಲರ್ಟನ್ನು ಕೊಟ್ಟಿದ್ದರು 3 ಡೇಸ್ಗೆ. ನಿನ್ನೆ, ಇವತ್ತು ಮತ್ತು ನಾಳೆ ತನಕ ಹೀಟ್ ವೇವ್ ಅಂದರೆ ಬಿಸಿಗಾಳಿ ಇರುತ್ತದೆ ಅಂತ ನಮ್ಮ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ 3 ಜಿಲ್ಲೆಗಳಿಗೆ ಅಲರ್ಟನ್ನು ಕೊಟ್ಟಿದ್ದಾರೆ. ನಮ್ಮ ಸೈಡಿಂದ ಕೂಡ ಮಾಧ್ಯಮ ಥ್ರೂ, ಪತ್ರಿಕಾ ಪ್ರಕಟಣೆ ಥ್ರೂ ವಾರ್ನಿಂಗನ್ನು ಸಾರ್ವಜನಿಕರಿಗೆ ಇಶ್ಯೂ ಮಾಡಿದ್ದೀವಿ. ಪ್ರತ್ಯೇಕವಾಗಿ ನಮ್ಮ ಜಿಲ್ಲೆಯಲ್ಲಿ 9 ಕಡೆ 39ರಿಂದ 41 ತನಕ ಡಿಗ್ರಿ ಸೆಲ್ಸಿಯಸ್ ತನಕ ಟೆಂಪ್ರೇಚರ್ ರೆಕಾರ್ಡ್ ಆಗಿದೆ. ಹೈಯೆಸ್ಟ್ ಆಗಿ ನಮ್ಮಲ್ಲಿ ಸಾವಂತವಾಡನಲ್ಲಿ 41.1 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿದೆ. ಅದು ಬಿಟ್ಟು ಭಟ್ಕಲಲ್ಲಿ, ಅವರ್ಸ ಮತ್ತು ಮಾವಳ್ಳಿ, ಮಾವಿನ ಕುರ್ವೆ, ಘಾಟ್ಸೆಬ್ ಪಂಚಾಯಿತಿ, ಮಿರ್ಜಾನ, ಹೊನ್ನಾವರ್ ಮತ್ತು ಬಾಸ್ಕೋಡಲ್ಲಿ 39 to 41 ಡಿಗ್ರೀಸ್ ರೆಕಾರ್ಡ್ ಆಗಿದೆ. ಸೊ ನಮ್ಮ ಸೈಡಿಂದ ಪ್ರಿಕಾಷನರಿ ಮೆಷರ್ಸ್ ಸಾರ್ವಜನಿಕರು ಮಾಡಬೇಕಾಗುತ್ತೆ. ಹೊರಗಡೆ ಹೋದಾಗ ಛತ್ರಿ ಅಥವಾ ಕ್ಯಾಪ್ಸ್ ಯೂಸ್ ಮಾಡೋದು. ಮಧ್ಯಾಹ್ನ ಟೈಮಲ್ಲಿ ಜಾಸ್ತಿ ಟ್ರಾವೆಲ್ ಮಾಡಬೇಡ ಅಂತ ಒಂದು ಸೂಚನೆ ನಾವು ಕೊಟ್ಟಿದ್ದೀವಿ. ಅನಿವಾರ್ಯ ಕಾರಣದಿಂದ ನಾವು ಕೆಲಸಕ್ಕೆ ಹೋಗಬೇಕು ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆಯಾಗಿ ನಾವು ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು. ಸಫಿಷಿಯೆಂಟ್ಲಿ ಹೈಡ್ರೇಟೆಡ್ ಆಗಿ ಇರಬೇಕು ಅಂತ. ಏನಾದರೂ ತೊಂದರೆ ಆಗಿದ್ದರೆ ನಮ್ಮ ನಿಯರೆಸ್ಟ್ PHC, CHC ಹಾಸ್ಪಿಟಲ್ಗೆ ಸಂಪರ್ಕ ಮಾಡಬಹುದು. ಮತ್ತು ನಮ್ಮ DC ಆಫೀಸಲ್ಲಿ ಮತ್ತು ಎಲ್ಲ ತಾಲೂಕು ಆಫೀಸಲ್ಲೂ ಡಿಸಾಸ್ಟರ್ ಕಂಟ್ರೋಲ್ ರೂಮ್ ಇದೆ. ನಮ್ಮ ನಂಬರ್ 1077ಗೆ ಯಾವಾಗ ಬೇಕಾದರೂ ಅವರು ಫೋನ್ ಮಾಡಿದರೆ ನಾವು ಇಮಿಡಿಯೇಟ್ಲಿ ಕನ್ಸರ್ನ್ ಮೆಷರ್ಸನ್ನು ನಾವು ಮಾಡ್ತೀವಿ. ರೀಸನ್ಸ್ ಏನೂ ನಮಗೆ ಕೊಟ್ಟಿಲ್ಲ, ಜಸ್ಟ್ ವಾರ್ನಿಂಗನ್ನು ಇಶ್ಯೂ ಮಾಡಿದ್ದಾರೆ. ಆ್ಯಂಡ್ ಪ್ರಿಕಾಷನರಿ ಮೆಷರ್ಸ್ ಏನು ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಮಗೆ KSNDMC ಅಂತ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ಲಿಂದ ಒಂದು ಅಲರ್ಟನ್ನು ಕೊಟ್ಟಿದ್ದರು 3 ಡೇಸ್ಗೆ. ನಿನ್ನೆ, ಇವತ್ತು ಮತ್ತು ನಾಳೆ ತನಕ ಹೀಟ್ ವೇವ್ ಅಂದರೆ ಬಿಸಿಗಾಳಿ ಇರುತ್ತದೆ ಅಂತ ನಮ್ಮ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ 3 ಜಿಲ್ಲೆಗಳಿಗೆ ಅಲರ್ಟನ್ನು ಕೊಟ್ಟಿದ್ದಾರೆ. ನಮ್ಮ ಸೈಡಿಂದ ಕೂಡ ಮಾಧ್ಯಮ ಥ್ರೂ, ಪತ್ರಿಕಾ ಪ್ರಕಟಣೆ ಥ್ರೂ ವಾರ್ನಿಂಗನ್ನು ಸಾರ್ವಜನಿಕರಿಗೆ ಇಶ್ಯೂ ಮಾಡಿದ್ದೀವಿ. ಪ್ರತ್ಯೇಕವಾಗಿ ನಮ್ಮ ಜಿಲ್ಲೆಯಲ್ಲಿ 9 ಕಡೆ 39ರಿಂದ 41 ತನಕ ಡಿಗ್ರಿ ಸೆಲ್ಸಿಯಸ್ ತನಕ ಟೆಂಪ್ರೇಚರ್ ರೆಕಾರ್ಡ್ ಆಗಿದೆ. ಹೈಯೆಸ್ಟ್ ಆಗಿ ನಮ್ಮಲ್ಲಿ ಸಾವಂತವಾಡನಲ್ಲಿ 41.1 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿದೆ. ಅದು ಬಿಟ್ಟು ಭಟ್ಕಲಲ್ಲಿ, ಅವರ್ಸ ಮತ್ತು ಮಾವಳ್ಳಿ, ಮಾವಿನ ಕುರ್ವೆ, ಘಾಟ್ಸೆಬ್ ಪಂಚಾಯಿತಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.